ಹೆಜ್ಜೆ ಹೆಜ್ಜೆಯ ಯಶಸ್ಸು. ಶಿವ ಎಂಬ ಹುಡುಗನು ಒಂದು ಪಕ್ಕದ ಊರಿನಲ್ಲಿ ವಾಸಿಸುತ್ತಿದ್ದ. ಅವನು ಓದಿನಲ್ಲಿ ಸದಾ ಮಧ್ಯಮ, ಮೈದಾನ ಆಟಗಳಲ್ಲಿ ಚೆನ್ನಾಗಿದ್ದ. ಆದರೆ ಹೆತ್ತವರು, ಗುರುಗಳು ಎಲ್ಲರೂ ಅವನನ್ನು ಏಕೆ ಓದಿನಲ್ಲಿ ಮೇಲುಗೈ ಸಾಧಿಸಲ್ಲ ಎಂದು ತಿದ್ದುತ್ತಾ ಇದ್ದರು. ಶಿವನು ಒಮ್ಮೆ ಹೇಳಿದ, ನಾನು ಓದಿನಲ್ಲಿ ಅಷ್ಟೇನೂ ಹೊಗಳದವರಾಗಿಲ್ಲ, ಆದರೆ ನಾನು ನನ್ನ ಶಕ್ತಿಯನ್ನು ಇನ್ನೊಂದು ಕಡೆ ಬಳಸಲು ಬಯಸುತ್ತಿದ್ದೇನೆ. ಅವನ ಆಸೆ ಕ್ರಿಕೆಟ್ ಆಟಗಾರನಾಗುವುದು. ಪ್ರತಿಯೊಂದು ದಿನವೂ ಬೆಳಗ್ಗೆ 5 ಗಂಟೆಗೆ ಎದ್ದು ಚೀಲಕತ್ತಿಗೆ ಹಾಕಿಕೊಂಡು ಹೊಟ್ಟೆ ಬಡಿದು ಗ್ರಾಮದ ಮೈದಾನದಲ್ಲಿ ಅಭ್ಯಾಸ ಮಾಡುತ್ತಿದ್ದ. ಕೆಲವೊಮ್ಮೆ ಸ್ನೇಹಿತರು ಅವನನ್ನು ಹಾಸ್ಯಕ್ಕೆ ಗುರಿಪಡಿಸುತ್ತಿದ್ದರು. ನೀನು ಯಾರಾದರೂ ಕ್ರಿಕೆಟ್ ಪಟುವಾಗಿ ಬೆಳೆಯಿತೀಯಾ? ಬೆಂಗಳೂರು ಹೋಗೋದು ನಿನಗೆ ಸಾಧ್ಯವೇ? ಆದರೂ ಶಿವನು ನಗುತ್ತಾ ಉತ್ತರಿಸುತ್ತಿದ್ದ, ನಾನು ಹೆಜ್ಜೆ ಹಾಕ್ತಿದ್ದೀನಿ. ಹೆಜ್ಜೆ ಹೆಜ್ಜೆಯಿಂದ ಬೆಟ್ಟ ಹತ್ತಬಹುದು. ವರ್ಷಗಳು ಹೋದವು. ಶಿವನು ಜಿಲ್ಲೆಯ ಮಟ್ಟದಲ್ಲಿ ಆಟವಾಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ. ಕೊನೆಗೆ ಭಾರತ ಅಂಡರ್-19 ತಂಡಕ್ಕೆ ಆಯ್ಕೆಯಾದ. ಅವನ ಗ್ರಾಮದ ಎಲ್ಲಾ ಜನರು ಮೊದಲು ನಗುತ್ತಿದ್ದವರೇ ಈಗ ಗರ್ವದಿಂದ ಹೆಣ್ಮರಳಿದರು. ಪಾಠ: ಯಾರು ಏನು ಅಂದರೂ ಕೇಳಬೇಡಿ. ನಿಮ್ಮ ಕನಸು ನಿಮಗೆ ಗೊತ್ತಿರುವಂತೆಯೇ ನಿಮ್ಮ ಪ್ರಯತ್ನವೂ ನಿಮಗೆ ಗೊತ್ತಿರಬೇಕು. ಧೈರ್ಯ, ಶ್ರಮ ಮತ್ತು ವಿಶ್ವಾಸ, ಈ 3 ಇದ್ದರೆ ಏನೇ ಸಾಧಿಸಬಹುದು. Thank you for watching my channel.